ಇನ್ನು ತಮಗಿರುವಂತಹ ಕೆಲ ಅನುಕೂಲಗಳನ್ನೇ ಬಳಸಿಕೊಂಡು ಈ ಮೈಕ್ರೋ ಫೈನಾನ್ಸ್ಗಳು ಬಹಳ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಏನಿದೆ ಅದು ರಾಜ್ಯದಲ್ಲಿ ತೀರಾ ಹೆಚ್ಚಾಗ್ತಾ ಇದೆ. ಹಲವು ಹಳ್ಳಿಗಳಲ್ಲಿ ಜನ ಊರು ಬಿಟ್ಟಿರೋದನ್ನ ನೋಡ್ತಾ ಇದ್ದೀವಿ. ಇನ್ನು ಮತ್ತಷ್ಟು ಕಡೆ ದಯಾಮರಣ ಕೋರಿ ಅರ್ಜಿ ಸಲ್ಲಿಸ್ತಾ ಇರುವಂತ ಮಹಿಳೆಯರನ್ನ ಕೂಡ ನೋಡಿದ್ದೀವಿ. ಹಲವೆಡೆ ಸೂಸೈಡ್ಗಳು ಕೂಡ ಆಗಿದೆ ಅಂತ ಒಂದು ಆರೋಪವನ್ನ ಮಾಡಲಾಗಿದೆ. ಮೈಕ್ರೋ ಫೈನಾನ್ಸ್ ಇಂದಾನೆ ಇಂಥ ಸೂಸೈಡ್ಗಳಾಗ್ತಾ ಇದೆ ಅಂತಂದ್ರೆ ಆ ಮಟ್ಟಿಗೆ ಸಮಸ್ಯೆ ವಿಪರೀತವಾಗಿ ಹೋಗ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀವಿ. TV9 ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಬಹಳ ನಿರಂತರವಾದಂತಹ ವರದಿಯನ್ನ ಬಿತ್ತರಿಸಿತ್ತು. ಇದೀಗ ಕೊನೆಗೂ ಎಚ್ಚೆತ್ತುಕೊಂಡಂತ ರೀತಿಯಾಗಿ ಕಂಡು ಬರ್ತಾ ಇರುವಂತಹ ಸರ್ಕಾರ ನಾಳೆ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಸಭೆ ನಡೆಸೋದಕ್ಕೆ ಉದ್ದೇಶಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ನಾಳಿನ ಸಭೆಯ ಮುಖೇನವಾಗಿ ಈ ಮೈಕ್ರೋ ಫೈನಾನ್ಸ್ ನಿಂದ ಆಗ್ತಾ ಇರುವಂತಹ ಸಮಸ್ಯೆ ಏನೇನು ಅನ್ನುವಂಥದ್ದು ಆರೋಪ ಇದೆಯಲ್ಲ, ಅದಕ್ಕೆಲ್ಲ ಒಂದು ಮುಕ್ತಿ ಸಿಗುವಂತ ಕಾರ್ಯ ಆಗ್ಬಹುದಾ? ಇದಕ್ಕೆಲ್ಲ ಈ ಸಮಸ್ಯೆ ಬಗೆಹರಿಸುವಂತ ನಿಟ್ಟಿನಲ್ಲಿ ಒಂದು ಸೂತ್ರ ಕಂಡುಕೊಳ್ಳುವಂತ ಪ್ರಯತ್ನ ಆಗಬಹುದಾ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಬ. ಗ್ಯಾರಂಟಿ 2,000 ರೂಪಾಯಿ ಅದು ಕೊಟ್ಟ ಮೇಲೆ ಮತ್ತೆ ಯಾತಿಗೆ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ಮಾಡ್ತಾ ಇದ್ದಾರೆ ಜನ? ಒಂದು ಬಾರಿ ಋಣ ಮುಕ್ತರನ್ನು ಮಾಡಬೇಕು ಅಂತ ಹೇಳಿ ಬಿಲ್ ಪಾಸ್ ಮಾಡೋದು. ಏನಾಯ್ತಾ ಬಿಲ್ಲು? ರಾಜ್ಯದ ಹಲವೆಡೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಪ್ರಕರಣಗಳಿಗೆ ಇವತ್ತು ಒಂದೇ ದಿನಕ್ಕೆ 3 ಬಲಿಯಾಗಿವೆ. ಇದೇ ವಿಚಾರ ಸದ್ಯ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ಸಂತ್ರಸ್ತರು ರಾಯಚೂರಿನಲ್ಲಿ ಪ್ರತಿಭಟಿಸಿದ್ದಾರೆ. ಡಿಸಿ ಕಚೇರಿ ಬಳಿ ಟಿಪ್ಪು ಗಾರ್ಡನ್ ನಲ್ಲಿ ಧರಣಿ ನಡೆಸಿದ್ರು. ಈ ವೇಳೆ ಪ್ರಗತಿ ಪರಿಶೀಲನಾ ಸಭೆಗೆ ಆಗಮಿಸ್ತಾ ಇದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ಗೆ ಮಾರ್ಗ ಮಧ್ಯೆ ಪ್ರತಿಭಟಿಸಿದ್ರು. ಮೈಕ್ರೋ ಫೈನಾನ್ಸ್ ಬಗ್ಗೆ ಸಚಿವರಿಗೆ ಮನವಿ ಸಲ್ಲಿಸಿದ್ರು. ಮೈಕ್ರೋ ಫೈನಾನ್ಸ್ ಕಿರುಕುಳದ ಮಿತಿ ಮೀರಿದ್ದು ಮೈಕ್ರೋ ಫೈನಾನ್ಸ್ ಬ್ಯಾನ್ ಮಾಡುವಂತೆ ಆಗ್ರಹಿಸಿ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಮಹಿಳೆಯರು ಪ್ರತಿಭಟಿಸಿದರು. ವಿಮೆ, ಬಡ್ಡಿ ದರ, ಸಂಸ್ಕರಣಾ ಶುಲ್ಕದ ತನಿಖೆಗೆ ಆಗ್ರಹಿಸಿದ್ದು ಇಡಿ ಅಥವಾ ಸಿಬಿಐಗೆ ವಹಿಸಬೇಕು. ಆ ಮೂಲಕ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕುವಂತೆ ಮಹಿಳೆಯರು ಆಗ್ರಹಿಸಿದರು. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಸಚಿವರು ಹೇಳ್ತಿದ್ದಾರೆ ಹೊರತು ಈವರೆಗೂ ಯಾವುದೇ ಕ್ರಮ ಆಗಿಲ್ಲ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ಸಭೆ ಕರೆದಿದ್ದಾರೆ. 1 ತಿಂಗಳಿಂದ ಹೇಳ್ತಿದ್ರು ನಾಳೆ ಸಭೆ ಮಾಡ್ತಾರಂತೆ ಅಂತ HDK ಗುಡುಗಿದ್ದಾರೆ. ಅದೆಂಥದ್ದು ಗ್ಯಾರಂಟಿ 2,000 ರೂಪಾಯಿ ದುಡದಂತೆ ನಡೆದು ಕೊಡ್ತಾವ್ರಲ್ಲ, ಅದು ಕೊಟ್ಟ ಮೇಲೆ ಮತ್ತೆ ಯಾತಿಗೆ ಮೈಕ್ರೋ ಫೈನಾನ್ಸಲ್ಲಿ ಸಾಲ ಮಾಡ್ತಾ ಇದ್ದಾರೆ ಜನ? ರಾಮನಗರದ ತಾಲೂಕಲ್ಲೇ ಯಾವುದೋ ಒಂದು ಕಡೆ ಆತ್ಮಹತ್ಯೆ ಆಗಿದೆ ಅಂತ ಅಂದರು. ಮೇಳ ಆತ್ಮಹತ್ಯೆ. ಯಾವನಾದರೂ ಒಬ್ಬ ನಿಮ್ಮ ಮಂತ್ರಿ ಏನೋ ರಾಮನಗರ ಉದ್ಧಾರ ಮಾಡೋರಂತಲ್ಲ ಮಹಾನುಭಾವರುಗಳು ಯಾರಾದರೂ ಬಂದ್ರ? ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಪ್ರಸ್ತಾಪವಾಗಿದೆ. ಸಭೆಯಲ್ಲಿ ಬಾಣಂತಿ ಹೊರಹಾಕಿದ ಕೇಸ್ ಬಗ್ಗೆ ಎಂಎಲ್ಸಿ ನಾಗರಾಜು ಮಾತನಾಡಿ ಫೈನಾನ್ಸ್ ಕಂಪನಿ ಲೈಸೆನ್ಸ್ ರದ್ದು ಮಾಡಲು ಆಗ್ರಹಿಸಿದರು. ಮಧ್ಯವರ್ತಿಗಳಿಂದ ಜನರು ಮೋಸ ಹೋಗ್ತಿದ್ದಾರೆ. ಕಿರುಕುಳ ನೀಡುವವರ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಡಿಸಿ ಎಸ್ಪಿ ಹೇಳಿದ್ದಾರೆ. ನಾನು ಕೇಳ್ತಾ ಇರೋದು ನಿನ್ನೆ ನಡೆದಂತ ಬಾಣಂತಿಯನ್ನ ಮಾನವೀಯತೆ ಆಧಾರ ನೋಡಿದ್ರೆ ಮನುಷ್ಯತ್ವ ನೋಡಿದ್ರೆ ಹೊರಗಡೆ ಆಗ್ತಾ ಇರ್ತಕ್ಕಂಥದ್ದು. ಹೌ ಡು ವಿ ಕನ್ಸಿಡರ್ ಲಾ ಒಂದ್ ಕಡೆ ಇರಲಿ, ಕಾನೂನುಗಳು ಒಂದ್ ಕಡೆ ಇರಲಿ, ಕೇವಲ ಬೆಳಗಾವಿ ಎಲ್ಲ ಇಡೀ ರಾಜ್ಯದಲ್ಲಿ ನಡೀತಾ ಇರ್ತಕ್ಕ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ನಾವು ಮಾತಾಡ್ಬೇಕಾದ್ರೆ ಮೀಟರ್ ಬಡ್ಡಿ ದಂಧೆ ಮಾಡ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ನಮ್ಮ SP ಸಾಹೇಬ್ರು ಇರ್ಬೋದು, CP ಸಾಹೇಬ್ರು ಇರ್ಬೋದು, ಬಹಳ ಸ್ಟ್ರಾಂಗ್ಲಿ ಮಿನಿಸ್ಟರ್ ಸಾಹೇಬ್ರು ಹೇಳಿದ ತಕ್ಷಣ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸ್ಟ್ರಾಂಗ್ ಕೇಸ್ ಬಿಲ್ಡ್ ಆಗುತ್ತೆ. ಮೈಕ್ರೋ ಫೈನಾನ್ಸ್ ಕಿರುಕುಳ ಸಂಬಂಧ ನಾಳೆ ಸಿಎಂ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಬೆಂಗಳೂರಿನಲ್ಲಿ ಪ್ರಶ್ನಿಸ್ತಾ ಇದ್ದಂತೆ ನಾಳೆ ಮೀಟಿಂಗ್ ಇದೆ, ಸಭೆ ಬಳಿಕ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಫೈನಾನ್ಸ್ ಕಂಪನಿಗಳ ಕಿರುಕುಳದ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವರು ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಈ ಫೈನಾನ್ಸ್ನವರು ಅವರಿಗೆ ವಾಪಸ್ ಬರೋದಿಲ್ಲ, ಹಣ ಬರಲಿಲ್ಲ ಅಂತ ಹೇಳಿದಾಗ ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಹೋಗಿ ಫೋರ್ಸ್ ಮಾಡೋದು, ಫಿಸಿಕಲಿ ಅಸಾಲ್ಟ್ ಮಾಡೋದು, ಅವ್ರ ಆಸ್ತಿಗಳನ್ನ ಮುಟ್ಗೋಲು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು, ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದರೂ ಕೂಡ ಅದನ್ನು ನಾವು ಪೊಲೀಸ್ಗೆ ಕಂಪ್ಲೇಂಟ್ಗಳು ಬಂದರೆ ಅದ್ರ ಮೇಲೆ ಕ್ರಮ ತಗೊಳ್ತೇವೆ. ಆಗ್ತದೆ, ಭಾಳಷ್ಟು ಕಡೆ ಆಗಿದೆ. ಬಡ್ನೆ ಬೇರೆ ಬೇರೆ ಕಡೆ ಹೋಗಿ ಒಂದು ಕಡೆ ಎಲ್ಲ ಸುಮಾರು ಕಡೆ ದಿವಸ ಕಂಪ್ಲೇಂಟ್ ಬರ್ತಾವ್ರೆ. ಇಲ್ಲಿ ದೂರ ದಾಖಲೆ ಆಗಿಲ್ಲ. ನಾವು ಸಜೆಸ್ಟ್ ಮಾಡಿದಂಗೆ ನಿಮ್ಗೆ ತೊಂದರೆ ಕೊಟ್ಟರೆ ದೂರ ದಾಖಲೆ ಮಾಡೋದು ಹೇಳಿದ್ವಿ. ಯಾಕಂದ್ರೆ ದುಡ್ಡು ತೊಗೊಳೋದೊಂದು ವಿಷಯ ಸಪ್ರೇಟು, ಅವ್ರಿಗೆ ಹರಾಸ್ಮೆಂಟ್ ಮಾಡೋದು ಈಗ ಸಪ್ರೇಟ್ ಅದು ಇಶ್ಯೂ. ಸೊ ಅದು ಗೊಂದಲ ಇದೆ, ಅದು ನಿಮಗೂ ಈಗಾಗಲೇ ಗೊತ್ತಿದೆ, ಗೊಂದಲ ಇದೆ.
ಸಾರ್ವಜನಿಕರಿಗೆ ತೊಂದರೆ ಆಗೋದಾದರೆ ಈ ಮೈಕ್ರೋ ಫೈನಾನ್ಸಿಂದ ಸಾರ್ವಜನಿಕರು ಆತ್ಮಹತ್ಯೆ ಆಗೋ ಪ್ರಕರಣಗಳು ಬರೋಂಥದ್ದಾದರೆ ಅವರಿಗೆ ಬಡ್ಡಿ ಸುಸ್ತಿ ಬಡ್ಡಿ ಹಾಕಿ ತೊಂದರೆ ಕೊಡೋದಾದರೆ ಅವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಜರುಗಿಸ್ಲಿಕ್ಕಾಗುತ್ತೋ ಜರುಗಿಸ್ಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟರೆ ನಮ್ಮ ಜಿಲ್ಲೆನಲ್ಲೂ ಸೀರಿಯಸ್ ಆಗಿ ಮಾಡ್ತಾರೆ. ಕೋಲಾರದಲ್ಲಿ ಡಿಸಿಸಿ ಬ್ಯಾಂಕ್ನಿಂದಲೂ ಸಾಲ ಕಟ್ಟಲು ನೋಟಿಸ್ ನೀಡಲಾಗಿದೆ. ರೈತರು ಮತ್ತು ಮಹಿಳಾ ಸಂಘಗಳಿಗೆ ನೋಟಿಸ್ ನೀಡಿರುವುದನ್ನು ವಿರೋಧಿಸಿ ರಾಜ್ಯ ರೈತ ಸಂಘ, ಹಸಿರು ಸೇನೆ ವತಿಯಿಂದ ಡಿಸಿಸಿ ಬ್ಯಾಂಕ್ ಮುಂದೆ ಪ್ರತಿಭಟಿಸಲಾಯಿತು. ಕೈಯಲ್ಲಿ ನೋಟಿಸ್ ಪ್ರತಿ ಮತ್ತು ಮಾಂಗಲ್ಯ ಹಿಡಿದು ಘೋಷಣೆ ಕೂಗಿದರೆ ಬ್ಯಾಂಕ್ ನೋಟಿಸ್ ಪ್ರತಿ ಹರಿದು ಮಹಿಳೆಯರು ಕಿಡಿಕಾರಿದ್ದಾರೆ. ಸಾಲ ಪಡೆದುಕೊಂಡವರು ಸಾಲ ವಾಪಸ್ ಕಟ್ಟಬೇಕು ನಿಜ, ಆದ್ರೆ ಅದಕ್ಕೂ ನಿಯಮಗಳಿವೆ. 90 ದಿನಗಳ ನಂತರವೂ ಮರುಪಾವತಿ ಮಾಡದಿದ್ರೆ ನೋಟಿಸ್ ಜಾರಿ ಮಾಡಬೇಕು. ನೋಟಿಸ್ ಜಾರಿಯಾದ ಬಳಿಕವೂ ಮರುಪಾವತಿ ಮಾಡದಿದ್ರೆ ಫೈನಾನ್ಸ್ ಕಂಪನಿಗಳು ಮುಂದಿನ ಹೆಜ್ಜೆ ಇಡಬೇಕು. ಅದರಲ್ಲಿ ಒಂದೇ ತಿಂಗಳು ಕಂತು ಕಟ್ಟೋದು ಮಿಸ್ ಆದ್ರೂ ಜನರ ಮೇಲೆ ದರ್ಪ ತೋರ್ತಿರೋದು ನಿಜಕ್ಕೂ ದುರಂತ. ಈ ಬಗ್ಗೆ ಸರ್ಕಾರ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮೈ ಚಳಿ ಬಿಡಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.